ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಸೊ ಇವತ್ತಿನ ವಿಡಿಯೋ ಏನಂದರೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಸೊ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್ ಆ್ಯಂಡ್ ನನ್ನ ಒಂದು ಲೈಫ್ ಅಪ್ಡೇಟ್ ಆ್ಯಂಡ್ ಇಷ್ಟು ದಿನ ಏನಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಪುಟ್ಟ ಎಕ್ಸ್ಪ್ಲನೇಷನ್ ಹೇಳಿಬಿಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಾನು ಸ್ಪಿನ್ಸಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಿದ್ದೀನಿ. ಇದು ಲೆಗೆರೆ ಬಸ್ ಸ್ಟಾಪ್ ಹಿಂದೆ ಒಂದು ಸ್ಪಿನ್ಸ್ ಇದೆ, ಅಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಿದ್ದೆ. ಪುಟಾಣಿ ಬರ್ಡೇ ವಿಡಿಯೋಲ್ಲಿ ನೋಡಿದ್ದೀರಾ ಕೂದಲು ಎಷ್ಟು ಬೆಳೆದಿತ್ತು ಅಂತ. ಆ್ಯಂಡ್ ಮಣ್ಣನ ತಂದಲೆಲ್ಲ ಸ್ವಲ್ಪ ಚೆನ್ನಾಗಿ ಉದುರಿತ್ತು, ಬಸರಿಯಲ್ಲಿ ಬೆಳೆದಿತ್ತು. ಇದೆಲ್ಲ ಆಗಿ ನನ್ನ ಕೂದಲು ಒಂದು ಸ್ಟೇಜಿಗೆ ಬಂದುಬಿಟ್ಟಿತ್ತು, ಒಂಥರ ಸ್ಯಾಚುರೇಷನ್ ಲೆವೆಲ್ಲಿಗೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ನಾವು ಅದನ್ನು ಚಾಪ್ ಮಾಡಿಸೋದು ಅಂತ ಅನಿಸಿ ಲೈಕ್ ಆಲ್ಮೋಸ್ಟ್ ಪುಟಾಣಿ ಬರ್ಡೇ 1 ಇಯರ್ ಆದಮೇಲೂ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಂತ ಅಂದರೆ ಪಾಪ ಬರ್ಡೇ ಆದ ತಕ್ಷಣವೇ ಕಾಲೇಜೆಲ್ಲ ಮುಗ್ದಿತ್ತಲ್ಲ. ಸೊ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೆ, ಅದರಲ್ಲಿ ಒಂದು ಕಂಪ್ನಿಗೆ ಸೆಲೆಕ್ಟ್ ಆಗಿ ಸೊ ನಾನು ಕೂಡ ಕೆಲಸ ಕೂಡ ಆಗಿತ್ತು. ಅದರಿಂದ ನನಗೆ ಇನ್ಮೇಲೆ ದಿನ ಬೆಳಗ್ಗೆ ಬೇಗ ಎದ್ದೇಳಬೇಕು, ಹೇರ್ಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ರೀಸನಿಂದ ಹೋಗಿ ನನ್ನ ಹಳೆಯ ಹೇರ್ ಸ್ಟೈಲ್ನ ಮಾಡ್ಕೊಂಬಿಟ್ಟೆ, ಕಟ್ ಮಾಡಿಸ್ಕೊಂಡೆ. ಆ್ಯಂಡ್ ಈ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂದು ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದು ಬೇಗ ಹೇರ್ನ ಜಾಸ್ತಿ ರೆಡಿ ಮಾಡೋಂಗಿಲ್ಲ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ಪಾರ್ಟ್ ಏನಂದರೆ ಏನಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಂದರೆ ನನಗೆ ಕೆಲಸ ಸಿಕ್ಕಿರೋದು ಹೆಬ್ಬಾಳಲ್ಲಿ ಆ್ಯಂಡ್ ನಾನು ವರ್ಕ್ ಮಾಡ್ತಿರೋದು HR ರಿಕ್ರೂಟರ್ ಆಗಿ. ಸೊ ಇದು 6 days ಜಾಬ್ ಆ್ಯಂಡ್ ಹೆಬ್ಬಾಳ್ ಸ್ವಲ್ಪ ದೂರ ಅನ್ನಿಸ್ತು ನನಗೆ. ಸೊ ಅದರಿಂದ ನನಗೆ ಆ್ಯಂಡ್ ಟೈಮಿಂಗ್ಸ್ ಬಂದು 9 to 6:30. ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದರಿಂದ ನನಗೆ ಯಾವುದೇ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ. ಇದಿಷ್ಟೇ ರೀಸನ್. ಆ್ಯಂಡ್ ನನ್ನ ಆಫೀಸ್ಗೆ ಆನ್ ದಿ ವೇ ಹೋಗಬೇಕಂದ್ರೆ ನಾನು ಫೆಬ್ರವರಿ ಟೈಮಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಚೆರಿ ಬ್ಲಾಸಮ್ಸ್. ಸೊ ಇದೆಲ್ಲ ಎಂಜಾಯ್ ಮಾಡಿಕೊಂಡು ಮಾಮ ಡ್ರಾಪ್ ಮಾಡ್ತಿದ್ರು ಬೆಳಗ್ಗೆ ಇವತ್ತು. ಬಟ್ ಸಾಯಂಕಾಲ ನಾನೇ ವಾಪಸ್ ಬಂದಿದ್ದೆ. ಸೊ ನನ್ನ ಮನೆಗೆ ರೀಚ್ ಆಗೋದೇ 8:30 ಆಗ್ತಿತ್ತು. ಸೊ ಅಡುಗೆ ಮಾಡಿ ಊಟ ಮಾಡಿ ಮುಗಿದ್ಕೊಂಡ್ರೆ ಸಾಕಾಗ್ತಿತ್ತು. ಆ್ಯಂಡ್ ಇದು ವುಮೆನ್ಸ್ ಡೇ ಕ್ಲಿಪ್ಪಿಂಗ್ ಆಫೀಸ್ದು. ಆ್ಯಂಡ್ ನೆಕ್ಸ್ಟ್ ಏನಂತ ಅಂದರೆ ವೆರಿ ಇಂಟ್ರೆಸ್ಟಿಂಗ್, ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ದು ಎಂಗೇಜ್ಮೆಂಟ್. ಇಬ್ಬರು ಬೆಸ್ಟ್ ಫ್ರೆಂಡು ಒಂದೇ ಎಂಗೇಜ್ಮೆಂಟು, ಬಿಕಾಸ್ ಅವರಿಬ್ಬರು ಮದುವೆ ಆಗ್ತಿದ್ದಾರೆ. ಸೊ ಇದು ಏನಂತ ಅಂದರೆ ನನ್ನ ಫ್ರೆಂಡ್ನ ಲೈಕ್ ಗಂಡಿನ ಮನೆ ಕಡೆಯಿಂದ ಹೆಣ್ಣಿನ ಮನೆ ಕಡೆಗೆ ಬರ್ತಾರಲ್ಲ ಹೆಣ್ಣು ನೋಡೋಕ್ಕೆ, ಆ ಶಾಸ್ತ್ರದಿದ್ದು. ಸೊ ಈ ಶಾಸ್ತ್ರದಲ್ಲಿ ನಾನು ಇರಲಿಲ್ಲ, ಆಫೀಸ್ ಇತ್ತು, ನನಗೆ ರಜಾ ಬೇರೆ ಕೊಟ್ಟಿಲ್ಲ. ಬಿಕಾಸ್ ನಾನು ಪ್ರೊಬೇಷನ್ ಪೀರಿಯಡ್ ಇದ್ದೆ, ಸೇರ್ಕೊಂಡಿದ್ದು ಅವಾಗ ಇನ್ನೂ 3 ತಿಂಗಳು ಹೊಸದಲ್ವಾ. ಸೊ ಅವಾಗ ರಜಾ ಕೊಡಲ್ಲ ಅಂತ ಹೇಳಿದರು. ಸೊ ಅದರಿಂದ ಸುಮ್ಮನೆ ಏನಕ್ಕೆ ಅವಾಗ ತಾನೇ ಸೇರ್ಕೊಂಡಿದ್ದೀನಿ ಅಂತ ನಾನು ರಜಾ ತೊಗೊಂಡಿಲ್ಲ. ಸೊ ಇದೆಲ್ಲ ರಕ್ಷಿ ಮನೆ ಫ್ಯಾಮಿಲಿ ಎಲ್ಲರೂ ಮಾನಸ ಮನೆ ಫ್ಯಾಮಿಲಿಗೆ ಬಂದಿದ್ದರು ಹೆಣ್ಣು ನೋಡೋಕ್ಕೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದಿ ವಿಡಿಯೋಸಲ್ಲಿ ನೋಡಿದ್ದೀರಾ ರಕ್ಷಿ ಮಾನಸ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು. ಫಸ್ಟ್ ಮಾನಸ ಫ್ರೆಂಡು, ಆಮೇಲೆ ರಕ್ಷಿ ಫ್ರೆಂಡು. ಸೊ ಇಬ್ಬರು ಬೆಸ್ಟ್ ಫ್ರೆಂಡ್ಸು. ಸೊ ಇವತ್ತು ಅವರಿಬ್ಬರು ಫೈನಲಿ ದೇ ಆರ್ ಗೆಟಿಂಗ್ ಎಂಗೇಜ್ಡ್ ಅಂತ. ಅಂದರೆ ಈ ವಿಡಿಯೋಲಿ ಇದು ಫಸ್ಟ್ ಹೆಣ್ಣೋಡೋ ಶಾಸ್ತ್ರ ಹಾಕಿದ್ದೀನಿ. ಇವಾಗೆಲ್ಲ ಹೆಣ್ಣೋಡೋ ಶಾಸ್ತ್ರ ಮುಗಿಸ್ಕೊಂಡು ಅವ್ರ ಮನೆಗೆ ಹೊರಡ್ತಾರೆ. ಅದ್ರ ನೆಕ್ಸ್ಟ್ ವಾಪಸ್ ಏನಂತ ಅಂದರೆ ನಾವು ಹೆಣ್ಣಿನ ಮನೆ ಕಡೆಯಿಂದ ಗಂಡನ ಮನೆಗೆ ಹೋಗ್ತೀವಿ. ಗಂಡು ನೋಡೋ ಶಾಸ್ತ್ರ ಥರ ಅದು ಒಪ್ಪಂದ ಮಾತುಕತೆ ಅದೆಲ್ಲ ಮಾಡಿಕೊಂಡು ಬರೋಕ್ಕೆ. ಸೊ ಅದು ಒಂದು ಶಾಸ್ತ್ರ ಇರೋದು. ಸೊ ಇದೆಲ್ಲ ಲೈಕ್ ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನಿಸ್ತಾ ಇದೆ. ಇವಾಗ ಇಲ್ಲಿ ನಾವೆಲ್ಲ ರಕ್ಷಿ ಮನೆಗೆ ಹೋಗಿದ್ದೀವಿ. ರಕ್ಷಿ ಮನೆ ನಮಗೇನು ಹೊಸದಲ್ಲ, ಬಟ್ ರಿಲೇಟಿವ್ಸ್ ಎಲ್ಲ ನೋಡಿರಲಿಲ್ಲ. ಸೊ ಎಲ್ಲ ಹೋಗಿದ್ವಿ. ಆ್ಯಂಡ್ ಇಲ್ಲಿ ನಾವೆಲ್ಲ ಓಕೆನಾ ಅಂತ ಕೇಳ್ತಿದ್ದೀವಿ ಅವ್ರನ್ನ.
ನಾವು ಹೋಗಿ ಒಂದು ಸಂಡೇ ರಕ್ಷಿ ಮನೆ ನೋಡ್ಕೊಂಬಂದ್ವಿ. ನೆಕ್ಸ್ಟ್ ಸಂಡೇ ಮಾನಸನ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಸೊ ಎಂಗೇಜ್ಮೆಂಟ್ ಬಂದು ಮನೆ ಹತ್ರನೇ ಮನೆ ಮೇಲ್ಗಡೆ ಜಾಗ ಇರುತ್ತಲ್ಲ, ಅಲ್ಲೇ ಒಂದು ಕ್ಯೂಟಾಗಿ ಒಂದು ಎಂಗೇಜ್ಮೆಂಟ್ ಸೆರೆಮನಿ ಇಟ್ಕೊಂಡಿದ್ವಿ. ಬಿಕಾಸ್ ಮದುವೆ ತುಂಬ ಬೇಗನೆ ಬಿದ್ದಿತ್ತು. ಮದುವೆ ಬಿದ್ದಿದ್ದು ಆ್ಯಕ್ಚುಲಿ ಮೇಯಲ್ಲೇ ಬಿದ್ದಿತ್ತು ಮದುವೆ. ಸೊ ವಿ ಹ್ಯಾಡ್ ಓನ್ಲಿ 3 months ಟೈಮ್, 3 ತಿಂಗಳು ಟೈಮ್ ಇದ್ದಿದ್ದು ಇವರಿಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ತುಂಬ ಬೇಗ ಬಿದ್ದಿದ್ದರಿಂದ ಎಂಗೇಜ್ಮೆಂಟ್ನ ಸಿಂಪಲಾಗಿ ಮಾಡ್ಕೊಳ್ಳೋಣ. ಸೊ ಹೆಂಗೋ ಮದುವೆ ಬೇಗ ಬಿದ್ದಿದೆಯಲ್ಲ ಅಂತ ಹೇಳಿ ಎಂಗೇಜ್ಮೆಂಟ್ನ ಮನೆ ಹತ್ರನೇ ಮಾಡ್ಕೊಂಡಿದ್ದು. ಚೆನ್ನಾಗಿರ್ಬೇಕು ನಿಜ. ಏನೋ ಮಾತಾಡ್ತಾರೆ ಈಗ ನೀವು ಮೋಸ್ಟ್ ಅವೈಟೆಡ್ ಸ್ಟಾರ್ಟ್ ಆಫ್ ದಿ ಜರ್ನಿ ಅಂತ ಹೇಳ್ಬೋದು. ಒಂದು ಸಿಕ್ಕಾಪಟ್ಟೆ ಖುಷಿಯಾದ ಮೂಮೆಂಟ್ ಇದು. ಫೈನಲಿ ಬೋತ್ ಬೆಸ್ಟ್ ಫ್ರೆಂಡ್, ನಮ್ಮ ಗ್ಯಾಂಗಲ್ಲಿ ನಮ್ಮಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಎಂಗೇಜ್ ಆಗ್ತಿದ್ದಾರೆ. ಆ್ಯಂಡ್ ಇದು ಅವ್ರ ಎಂಗೇಜ್ಮೆಂಟ್ ಸೆರೆಮನಿ. ನಮಗೆಲ್ಲ ಎಷ್ಟು ಖುಷಿ ಆಯ್ತಂದರೆ ಆ್ಯಕ್ಚುಲಿ ಇದ್ರದ್ದು ಇನ್ನೊಂದು ಅವಳು ನಮಗೆ ಎಲ್ಲ ಒಪ್ಕೊಂಡ್ರು ಅಂತ ಹೇಳೋದೊಂದು ಚಿಕ್ಕ ವಿಡಿಯೋ ಇದೆ, ಬಟ್ ಅವಳದು ನನ್ನ ಹತ್ರ ಕೊಟ್ಟಿಲ್ಲ. ಬಟ್ ಆ ವಿಡಿಯೋ ಸಕ್ಕದಾಗಿದೆ. ಎಷ್ಟು ಚೆನ್ನಾಗಿ ಬಂದು ಹೇಳಿದ್ರು ಅಂತ ಅಂದರೆ ತುಂಬ ಚೆನ್ನಾಗಿದೆ ಆ ವಿಡಿಯೋ. ಬಟ್ ಇಲ್ಲಿ ಹಾಕಬೇಕೋ ಇಲ್ವೋ ಅಂತ ಅವಳು ಪರ್ಮಿಷನ್ ಕೇಳಬೇಕು. ಇವಾಗ ಹುಡುಗನ ಮನೆ ಕಡೆಯಿಂದ ಸ್ಯಾರಿ ತಂದುಕೊಟ್ಟಿದ್ದಾರೆ. ಇವಾಗ ಅದನ್ನು ಹೋಗಿ ಚೇಂಜ್ ಮಾಡಿಕೊಂಡು ಎಂಗೇಜ್ಮೆಂಟ್ಗೆ ರೆಡಿ ಆಗಬೇಕು. ಆ್ಯಂಡ್ ಏನು ಲೈಕ್ ಒಂದು ಪುಟ್ಟ ಮಿನಿಯೇಚರ್ ಥರ ಎಂಗೇಜ್ಮೆಂಟ್ ಮಿನಿಯೇಚರ್ ಬರುತ್ತಲ್ಲ, ಲೈಕ್ ಹೆಸರು 2 ಹೆಸರನ್ನು ಹಾಕಿ ರಿಂಗ್ ಇಡೋದು, ಆ ಥರದೊಂದು ಮಾಡಿಸ್ಕೊಂಡಿದ್ಲು. ಇದೊಂದೇ ಅವಳು ಕೇಳಿ ಮಾಡಿಸ್ಕೊಂಡಿದ್ದು. ತುಂಬ ಕ್ಯೂಟಾಗಿ ಬಂದಿದಲ್ಲ ಇದು. ಫೈನಲಿ ದ ಮೋಸ್ಟ್ ಅವೈಟಿಂಗ್ ಮೂಮೆಂಟ್ ಎಂಗೇಜ್ಮೆಂಟ್ ಸೆಷನ್. ಇವಾಗ ಏನಂತ ಅಂದರೆ ತುಂಬ ಪವರ್ಫುಲ್, ರೊಮ್ಯಾಂಟಿಸೈಸ್ಡ್, ತುಂಬ ಕಾತದಿಂದ ಕಾಯ್ತಿದ್ದ ಒಂದು ನಮ್ಮ ಮುದ್ದು ಜೋಡಿಗಳ ಎಂಗೇಜ್ಮೆಂಟ್ ಇವಾಗ ನಡೀತಿದೆ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ಎಲ್ಲರೂ. 2 ಫ್ಯಾಮಿಲಿಗಳು ತುಂಬ ಖುಷಿಯಾಗಿತ್ತು. ಇವರಿಬ್ಬರಿಗೂ 100 ಕಾಲ ತುಂಬ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಮುಂದೆ ಇದೇ ಥರನೇ ಮದುವೆದು ಫುಲ್ ಸೆಷನ್, ವೆಡ್ಡಿಂಗ್ ಲೈಕ್ ಏನು ಎಪಿಸೋಡ್ಸ್ ಬರ್ತಾ ಇರುತ್ತೆ. ಹಲ್ದಿ, ಮೆಹಂದಿ, ಆಮೇಲೆ ರಿಸೆಪ್ಷನ್, ಧಾರೆ, ಬೀಗ್ರೂಟ, ಈ ಥರ. ಸೊ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್.